ಎಲ್ಲ ಮುತ್ತಿ ನನ್ನೇ ಆಡ್ಕೊಂಡು ಹೋಗ್ತಾಳೆ ಇವಳು. ಅಯ್ಯೋ ನನ್ನ ಗಂಡನಿಂದನ ಈ ಮನೆಗೆ ನನಗೆ ಸಿಕ್ತಿದ್ದು ಮರ್ಯಾದೆ ಗೌರವ ಎಲ್ಲ ನಮ್ಮ ಮಣ್ಣಪಾಲಾಯ್ತಲ್ಲಪ್ಪ. ಈಗ ಈಗ ಮಂಜಿ ತಗೊಂಡು ನಾನು ಹೇಳ್ಸ್ಕೋಬೇಕಾ? ನಾನು ಅವಳು ಹೇಳ್ದಂಗೆ ಕೇಳ್ಬೇಕಾ ಈ ಮನೆಗೆ? ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಮಾತ್ರ ಅವಳು ಹೇಳ್ದಂಗೆ ಕೇಳಲ್ಲ. ನಾನು ಯಾಕೆ ಕೇಳಬೇಕು? ನಾನು ಈ ಮನೆಗೆ ಯಜಮಾನಿ. ಏನು ಮನೆಗೆ ಕೊಡಿಸ್ಲಿಲ್ಲ ಅಂತ ಸುಳ್ಳು ಹೇಳ್ಬಿಟ್ರೆ ಏನು ಅದ್ರಾಗೇನಾಯ್ತು? ಏನೋ ಒಂದೆರಡು ದಿವಸ ನೆಮ್ಮದಿಯಾಗಿರ್ಲಿ ಅಂತ ಹೇಳಿದೆ. ಮುಂದೆಂದಾದ್ರೂ ಒಪ್ಕೊಂಡು ಮನೆ ಕೊಡ್ಸಿದ್ರು ಕೊಡಿಸ್ಬೋದೇನೋ ನನ್ನ ಗಂಡ ಅನ್ಕೊಂಡು ಆ ಥರ ಹೇಳ್ದೆ. ಏನೋ ಅಷ್ಟಕ್ಕೇನೆ ಹೆಂಗಾಡ್ತಾ ಇದ್ದಾಳೆ ಅವಳು ಮಂಜಿ. ನನ್ನ ಮೇಲೆ ನಾನು ಏನೋ ಮಾಡಬಾರ್ದು ಮಾಡಿದ್ದೀನಿ ಏನೋ ನಂಗೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಹೇಳ್ದಂಗೆ ಕೇಳಂಗೆ ಇಲ್ಲ. ಅಲ್ಲ, ನಾನು ಬೇರೆ ಕೊಡ್ಸಿರೋದು ಇವರಿಬ್ರಿಗೂ. ಅಂಥದ್ರಲ್ಲಿ ನಾನು ಇವ್ರ ಮಾತು ಕೇಳ್ಕೊಂಡಿರೋದ? ಇಲ್ಲಿ ಸಾಧ್ಯನೇ ಇಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡಿರಂಗಿದ್ದೆ ಇರ್ಬೋದು ಇಲ್ಲಿ. ಏನೇ ಏನು ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಏನ್ ನಾನೇನೇನೇನು ನಿನ್ಗೇನಾದ್ರೂ ಮೋಸ ಮಾಡಿದೀನ? ಯಾಕೆ ಹಂಗೆ ನೋಡ್ತಾ ಇದ್ಯಾ? ಏನೋ ಒಂದೇ ಒಂದು ಸುಳ್ಳು ಹೇಳ್ದೆ. ಸುಳ್ಳು ಹೇಳಿ ನಿಮ್ಮನ್ನ ಸಮಾಧಾನ ಮಾಡೋಣ ಅಂತ ಹೇಳ್ದೆ. ಮುಂದೊಂದು ದಿವಸ ನಿಮ್ಮ ಮಾವನ ಮನ್ಸು ಬದಲಾಗಿ ಮನೆ ಕೊಡಿಸಿದ್ರು ಕೊಡಿಸ್ಬೋದು ಅಂತಾನ ನಿಮ್ಗೆ ಯಾಕೆ ಪಾಪ ಬೇಜಾರು ಮಾಡೋದು ಅಂತ ಒಂದು ಸುಳ್ಳು ಹೇಳ್ದೆ. ಅದು ನಿನ್ ಮೇಲಿನ ಪ್ರೀತಿಯಿಂದ ಅಲ್ಲ, ನಮ್ಮ ಸುಂದ್ರನ್ ಮೇಲಿನ ಪ್ರೀತಿಯಿಂದ ಅಷ್ಟೇನೆ. ಅಷ್ಟಕ್ಕೆ ಯಾಕೆ ಹಿಂಗೆ ಆಡ್ತಾ ಇದ್ಯಾ? ಏನ್ ನಾನೇನು ಏನೋ ಕಳೆದ್ಬಿಟ್ಟಿದ್ದೀನಿ ಅಮ್ಮಂಗೆ? ಹೋಗು ಹೋಗು, ಹೋಗಿ ಅಡುಗೆ ಮಾಡೋಕೆ ಹೋಗಿ. ಅತ್ತೆ, ನೀವು ಹೇಳಿದ್ದು ಸುಳ್ಳು, ಬರೀ ಸುಳ್ಳಲ್ಲ, ನಮ್ಗೆ ಮೋಸ ಮಾಡಿದೀರ. ಸುಳ್ಳು ಹೇಳಿ ಮನೆ ಕೊಡಿಸ್ತೀನಿ ಅಂತ ಆಸೆ ಹುಡ್ಸಿ ನಮ್ಮನ್ನ ಮನೆ ಕೆಲಸದವ್ರ ತರ ನೋಡ್ತಾ ಇದ್ವಿ. ಹೋದ್ರೆ ಹೋಗ್ಲಿ ಬಿಡು, ಮನೆನಾದ್ರೂ ಕೊಡಿಸ್ತಾರಲ್ಲ ನಮ್ಮ ಅತ್ತೆ ನಮ್ಗೋಸ್ಕರನ ಅಂತ ಹೇಳಿ ನಾವು ಆಸೆ ಇದ್ವಿ. ಆದ್ರೆ ನೀವು ಹಿಂಗ್ ಸುಳ್ಳು ಹೇಳಿದಿರ ಅಂತ ನಮಗೆ ಗೊತ್ತಾಗ್ಲಿಲ್ಲ. ಇರೋ ಸತ್ಯ ಹೇಳ್ಬೇಕಾಗಿತ್ತು ಅವತ್ತೇನೆ. ಯಾಕೆ ಈ ತರ ಮೋಸ ಮಾಡಿದ್ರಿ ನಮ್ಗೆ? ನಾವೇನು ಅನ್ಯಾಯ ಮಾಡಿದ್ವಿ? ನೀನೇನು ಅನ್ಯಾಯ ಮಾಡಿಲ್ಲಮ್ಮ. ನಿನಗೆ ಬೇಜಾರಾಗಬಾರ್ದು. ಈ ಮನೆಗೆ ಬಂದಿರೋ ಸೊಸೆ ಬೇಜಾರು ಮಾಡ್ಕೋಬಾರ್ದು, ನನ್ನ ಮಗ ಬೇಜಾರು ಮಾಡ್ಕೋಬಾರ್ದು. ಅವ್ರು ಖುಷಿಯಾಗಿರ್ಲಿ ಇರೋಷ್ಟು ದಿನನ. ಮುಂದೊಂದು ದಿವಸ ನಿಮ್ಮ ಮಾವನಿಗೆ ಏನಾದರೂ ಒಂದು ಹೇಳಿ ಒಪ್ಸೋಣ ಅಂತ ಈ ಥರ ಸುಳ್ಳು ಹೇಳಿದ್ದು ಅಷ್ಟೇನೆ. ಬಿಟ್ರೆ ಬೇರೆ ಏನು ಇರಲಿಲ್ಲ ನನ್ನ ಉದ್ದೇಶ. ಏನು ತಿಳ್ಕೊ. ಬೇರೆ ಏನು ಉದ್ದೇಶ ಇರ್ಲಿಲ್ವಂತೆ. ನೀವು ಉದ್ದೇಶ ಇಟ್ಕೊಂಡೆ ಮಾಡಿದೀರಾ, ಈ ತರ ಸುಳ್ಳು ಹೇಳಿದಿರಾ. ಯಾಕೆ ಸುಳ್ಳು ಹೇಳ್ಬೇಕಾಯ್ತು? ಇರೋ ಸತ್ಯ ಹೇಳ್ಬೇಕಾಗಿತ್ತು. ಹೋಗ್ಲಿ ಬಿಡು, ಆಯ್ತು, ನಾವೇನೇ ದುಡ್ಡು ಕುಡಿಕೊಂಡು ತಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆಗ್ತಿದ್ವಿ. ನಮ್ಮನ್ನು ಯಾಮಾರ್ಸಕ್ಕೋಸ್ಕರನೇ ಈ ತರ ನೀವು ಸುಳ್ಳು ಹೇಳಿರೋದು ಅಂತ ಗೊತ್ತು ಬಿಡತ್ತೆ. ಸರಿಯಾಗಿ ಹೇಳ್ದೆ ನೋಡಿ ಮಂಜಿ. ಯಾಮಾರ್ಸೋದಷ್ಟೇ ಅಲ್ಲ, ಈ ಜಯಮ್ಮ ನಿಮ್ಮ ಅತ್ತೆ ನಿಮ್ಮಿಬ್ರುನು ಅಡಿ ಹಾಳಾಗಿ ಇಟ್ಕೊಂಡು ಅವಳು ಈ ಮನೆ ಯಜಮಾನಿಕೆ ನಡೆಸಬೇಕು. ಆ ಮನೆಗಿದ್ರೆ ಇವಳದೇನು ಬೆಳಕಾಳು ನಡೀತಾ ಇಲ್ವಲ್ಲ, ಅದಕ್ಕೆ ನಿಮ್ಮಿಬ್ರುನು ಈ ಮನೆ ಕರ್ಕೊಂಬಂದು ಇವಳು ಹೇಳ್ದಂಗೆ ಕೇಳಂಗೆ ಇಕ್ಕೊಂಡಿದ್ದು. ಮೊದ್ಲು ಬಂದಾಗ ನೀನು ಇವಳ ಮೇಲೆ ಜೋರ್ ಮಾಡ್ತಿದ್ದೆ, ಅದು ಮಾಡಿ ಇದು ಮಾಡು ಅಂತಾನ. ಅದಕ್ಕೆ ಒಂದು ಉಪಾಯ ಮಾಡಿ ಮನೆ ಕೊಡಿಸ್ತೀನಿ ಗಂಡಂಗೆ ಹೇಳಿ ಅಂತ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿ ಈ ತರ ಮಾಡಿದಾಳೆ. ಇವಳು ಯಜಮಾನಿಕೆ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೆ ಹಿಂಗ್ ಮಾಡಿದಾಳೆ ಅಷ್ಟೇನೆ ನಿಮ್ಗೆ. ಸುಳ್ಳು ಹೇಳಿದಾಳೆ, ತಿಳ್ಕೊ. ಏ ಮಲ್ಲಜ್ಜಿ, ಯಾಕೆ ಬಂದೆ? ತಿರ್ಗಾ ಯಾಕೆ ಬಂದೆ? ಯಾಕೆ ಇಲ್ಲಿ ಜಗಳ ತಂದಿಕ್ಬೇಕು ಅಂತ ಬಂದಿದ್ಯೇನು? ನನ್ನ ಗಂಡ ಅರ್ಧ ಇಲ್ಲದೆಲ್ಲನ ಹೇಳಿ ಜಗಳ ತಂದಿಕ್ಕವನೇ, ನೀನ್ ಅರ್ಧ ಜಗಳ ತಂದಿಕ್ತೀಯ. ಮುಚ್ಕೊಂಡು ಹೋಗೋದ್ ಕಲ್ತ್ಕ ಓದಾಳು. ಮತ್ತೆ ಯಾಕೆ ಬಂದೆ ಈಚೆಗೆ? ಓಕೆ ಸಕೆ, ನೀನು ಅಷ್ಟೇ ನೋಡು. ಹಿಂಗೆಲ್ಲ ಜಗಳ ತಂದಿಕ್ಕಂಗಿದ್ರೆ ನಮ್ಮ ಮನೆಗೆ ಬರಬೇಡ, ನಮ್ಮನ್ನು ಮಾತಾಡ್ಸ್ಲೇಬೇಡ. ನಡಿ ಇಲ್ಲಿಂದ ನಮ್ಮ ಮೊದ್ಲು. ಅಯ್ಯ, ಇರೋದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದಿಗೆ ಹೋದ್ರಂತೆ. ನೀನು ಅದಕ್ಕೆ ತಾನೇ ಉಪಾಯ ಮಾಡಿ ಮನೆ ಕೊಡಿಸ್ತೀನಿ ಅಂತ ಹೇಳಿ ನಿನ್ ಸಸಿಗೂ ನಿನ್ ಮಗುಗೂ ಸುಳ್ಳು ಹೇಳಿ ಮನೆ ಯಜಮಾನಿಕೆ ಮಾಡ್ತಾ ಇದ್ದಿದ್ದು. ನನಗೆಲ್ಲ ಗೊತ್ತಿದೆ ಬಿಡೆ. ಏ ಮಂಜಿ, ನಿಮ್ಮ ಅತ್ತೆ ನಿಮ್ಮ ಇಬ್ರು ಹತ್ರ ಸೇವೆ ಮಾಡಿಸ್ಕೊಂಬಕ್ಕೋಸ್ಕರನೇ ನಿಮ್ಗೆ ಈ ತರ ಸುಳ್ಳು ಹೇಳಿದ್ದು. ಮನೆ ಆಸೆ ತೋರಿಸಿ ನಿಮ್ಮ ಹತ್ರ ಕೆಲಸ ಮಾಡಿಸಿ ಇವಳು ವ್ಯವಹಾರ ನೋಡ್ಕೊತಾ ಇದ್ದಾಳೆ. ಇವಳ ಕೈಗೆ ಏನಾದ್ರೂ ವ್ಯವಹಾರ ಕೊಟ್ಟು ದುಡ್ಡೆಲ್ಲ ಕೊಟ್ರೆ ಅಷ್ಟೇ ಗೋವಿಂದ, 3 ನಾಮ ಇಕ್ಕಬೇಕಾಗತ್ತೆ. ಹುಷಾರು, ಇನ್ಮೇಲಾದ್ರೂ ಅಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಮಂಜಿ, ನೀನು ಬುದ್ಧಿವಂತೆ, ನಿನ್ನ ಹತ್ರನೇ ಇಟ್ಕೊಂಡು ನೀವೇ ಈ ಮನೇನ ತಗೊಳ್ರಿ. ನಿಮ್ಮ ಮಾವ ಏನ್ ದುಡ್ಡು ಕೊಟ್ಟು ಕೊಡ್ಸೋರಲ್ಲ, ನಿಮ್ಮ ಅತ್ತೇನೂ ಅಷ್ಟೇನೆ. ಅವಳೇನ್ ಕೊಡ್ಸಲ್ಲ ಗಿಡ್ಸಲ್ಲ, ಸುಮ್ಮನೆ ಅಷ್ಟೇನೆ. ಅವಳದೆಲ್ಲನ ಖಾಲಿ ಫಲವಿದ್ದಂಗೆ. ಅಯ್ಯೋ, ಈ ಮುದುಕಿ ಹೋದ್ರೆ ಮತ್ತೆ ಬಂದು ಇವಳೆ ಸರಿಯಾಗಿ ತಗಲಾಗ್ತಿದ್ದಾಳಲ್ಲಪ್ಪ. ಮೊದಲು ಇವಳನ್ನ ಓಡಿಸ್ಬೇಕು. ಈ ಕೋಲ್ ತಗೊಂಡು ವಜ್ಜೆ ನಂಗೆ ಆಗ್ತೈತಿ. ಏನು ಜಯಮ್ಮ ಹಂಗೆ ಯೋಚನೆ ಮಾಡ್ತೀಯಾ? ನಾನು ಹೇಳಿದ್ದು ನಿಜ ತಾನೆ? ಮಲ್ಲಜ್ಜಿ, ಈಗ ಏನಾದ್ರೂ ನೀನು ಹೋಗ್ಲಿಲ್ಲ ಅಂದ್ರೆ ನೀನ್ ಬಾಯಕ್ಕೆ ದೊಣ್ಣೆ ತುರುಕ್ಬಿಡ್ತೀನಿ. ಮುಚ್ಕೊಂಡು ಹೋಗು ಇಲ್ಲಿಂದ. ನಿನ್ಗೆ ಆಗ್ಬೇಕು ನಮ್ಮನೆ ಸುದ್ದಿ? ಏನ್ ನಿನ್ಗೇನ್ ಮಾಡಕ್ ಕೆಲಸ ಇಲ್ವಾ? ಹೋಗೆ. ನನಗೆ ಕೆಲಸ ಇದ್ದಿದ್ರೆ ನಾನು ಯಾಕೆ ಹಿಂಗ್ ಬರ್ತಿದ್ದೆ ಜಯಮ್ಮ? ನಮ್ಮನೆಗೆ ನನ್ನ ಸೊಸೆ ಇದ್ದಾರೆ, 2 ಸೊಸೆ ಇದ್ದಾರೆ, ಮೊಮ್ಮಕ್ಳು ಇದ್ದಾರೆ, ಎಲ್ಲ ಕೆಲಸ ಮಾಡ್ಕೊಂತಾರೆ. ನನಗೇನು ಕೆಲಸ ಇಲ್ಲ. ಇನ್ನೊಂದು ಸ್ವಲ್ಪ ಆದ್ರೂ ಪರವಾಗಿಲ್ಲ, ಇಲ್ಲೇ ಇರ್ತೀನಿ ಬಿಡು. ಅದೇನೋ ಮಾತಾಡ್ಕೊಂತ ಇದ್ರಲ್ಲ, ಮಾತಾಡ್ಕೊಳ್ರಿ. ಮಂಜಿ, ಅದೇನು ಕೇಳಮ್ಮ? ಅತ್ತೆ, ಅದೆಲ್ಲ ಬೇಡ. ಇನ್ಮೇಲೆ ಮನೆ ಕೆಲಸ ಎಲ್ಲ ನೀವು ಮಾಡಿ, ವ್ಯವಹಾರ ಆಮೇಲೆ ದುಡ್ಡಿನ ವ್ಯವಹಾರ ಎಲ್ಲ ನಾವೇ ನೋಡ್ಕೊಂತೀವಿ. ನಿಮ್ಗೆ ಕೊಟ್ಟಿರೋ ದುಡ್ಡು ಎಲ್ಲನ ವಾಪಸ್ ಕೊಡಿ. ಎಲ್ಲಿಟ್ಟಿದ್ದೀರಾ? 5,000 ಕೊಟ್ಟಿದ್ವಲ್ಲ, ಇಟ್ಕೊಳ್ಳಿ ಅಂತನ. ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ಕೊಡ್ತೀನಿ ಅಂತ ನೀವೇ ತಾನು ಇಸ್ಕೊಂಡಿದ್ದು.
ಅದೆಲ್ಲನ ಕೊಡಿ. ಆಮೇಲೆ ತೆಂಗಿನ ಮರದ ವ್ಯಾಪಾರ ಮಾಡಕ್ಕೂ ಮಾವನ ಹತ್ರನೇ ಕರ್ಕೊಂಡು ಹೋಗ್ತೀವಿ ಬಿಡಿ. ಅವರೇ ವ್ಯಾಪಾರ ಮಾಡ್ತಾರೆ, ರೇಟ್ ಎಲ್ಲನ ಅವರೇ ಮಾತಾಡ್ತಾರೆ. ದುಡ್ಡೆಲ್ಲನ ನಾನೇ ಇಸ್ಕೊಂತೀನಿ. ನನ್ನ ಕೈ ತಂದು ಕೊಡ್ರಿ ದುಡ್ಡೆಲ್ಲನ ಅಂತ ಹೇಳ್ತಾ ಇದ್ರಿ. ಮೇಲೆ ದುಡ್ಡು ಗಿಡ್ಡು ಎಲ್ಲನ ಏನು ಬೇಡ, ನಿಮ್ಗೆ ವ್ಯವಹಾರ ಜ್ಞಾನ ಅಷ್ಟಿಲ್ಲ ಅಂತನ ಮಾವನು ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ದುಡ್ಡಿದ್ರೆ ಸುಮ್ಮನೆ ಆಮೇಲೆ ನಿಮಗೆ ಎಷ್ಟು ಕೊಡ್ತೀರಾ ಎಷ್ಟು ಬಿಡ್ತೀರಾ ಅಂತಲೂ ಗೊತ್ತಾಗಲ್ಲ. ನಾನೇ ಎಲ್ಲ ಇಟ್ಕೊಂತೀನಿ. ನೀವೇನು ಸುಮ್ಮನೆ ಅಡುಗೆ ಮಾಡ್ಕೊಂಡು ಬುತ್ತಿ ಗಿತ್ತಿ ಹೊತ್ಕೊಂಡು ಹೋಗೋದು, ಮನೆಗೆ ಮುಸ್ರೆ ತೊಳ್ಕೊಂಡು ನೆಲ ಒರೆಸ್ಕೊಂಡು ಇದ್ಬಿಡಿ ಸಾಕು. ಮಿಕ್ಕಿರೋದು ಏನೂ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ನಿಮ್ಗೂ ವಯಸ್ಸಾಯ್ತು, ಆರಾಮಾಗಿರಿ. ಇಷ್ಟು ಕೆಲಸ ಮಾಡ್ಕೊಂಡು ಸಾಕು. ಹೌದೌದೌದು, ಈ ಸಾಕು, ಇಷ್ಟೇ ಕೆಲಸ ಮಾಡೆ ಜಯಮ್ಮ. ನೀನೇನ್ ಜಾಸ್ತಿನ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ದುಡ್ಡು ಪಡು ಅಂತಾನ. ನಿನ್ ಸೊಸೆ ಬುದ್ಧಿವಂತೆ, ಅವಳೆಲ್ಲ ನೋಡ್ಕೊಂತಾಳೆ. ಸುಂದ್ರ ಇದ್ದಾನೆ, ಸುಂದ್ರ ಹೊಲದ ಕೆಲಸ ಮಾಡ್ತಾನೆ. ನೀನು ಆರಾಮಾಗಿ ಮುಸೆ ತೊಳ್ಕೊಂಡಿರು ಮನೆಯಾಗೆ. ಮಂಜಿ ಏನೇ ಅಂದ್ಕೊಂಡಿದ್ಯಾ ನನ್ನ ಜಯಮ್ಮ ಅಂದ್ರೆ ಏನ್ ಮನೆ ಕೆಲಸದಳು ಅಂತ ತಿಳ್ಕೊಂಡ್ಬಿಟ್ಟಿದ್ಯೋ ಹೆಂಗೆ? ಓಹೋ, ಇಷ್ಟೇ ಮಾಡ್ಕೊಂಡಿರೋ ಅಂತಾಳೆ. ಏನೋ ನಾನೇನೇನು ಬಿಟ್ಟಿ ಬಿದ್ದಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ನಾನು ನಿಮ್ಮ ಅತ್ತೆ ಕಣೆ, ನಾನು ಹೇಳ್ದಂಗೆ ನೀನ್ ಕೇಳಬೇಕು. ನೀನ್ ಹೇಳ್ದಂಗಲ್ಲ ನಾನು ಕೇಳೋದಿಲ್ಲ. ನಾನು ನಿಮಗೆ ಬೇರೆ ಕೊಡ್ಸಿ ಈ ಮನೆನೂ ಕೊಡ್ಸಿರೋದು ನಾನು, ನೀನಲ್ಲ. ನಾನು ಈ ಮನೆ ಯಜಮಾನಿ ಆಗ್ಬೇಕಾಗಿರೋದು. ಸುಮ್ಮನೆ ನಾನು ಹೇಳ್ದಂಗೆ ಕೇಳು. ಆ ಮುತ್ಕಿ ಮಾತು ಕೇಳ್ಕೊಂಡು ನೀನು ಅದು ಇದು ಅಂತಾನ ಮಾತಾಡಿದ್ರೆ ಸರಿ ಇರಲ್ಲ. ಅಷ್ಟೇನಿ, ಹೇಳಿರ್ತೀನಿ. ಅಯ್ಯೋ ಯಮ್ಮ ಸುಮ್ಮನೆ ಇರು, ನಿನಗೆ ಗೊತ್ತಾಗಲ್ಲ. ನಿನಗೆ ಲೆಕ್ಕ ಮಾಡಕ್ಕೆ ಬರಲ್ಲ, ಏನು ಬರಲ್ಲ. ಅಲ್ಲಿ ಅಪ್ಪ ಬೈತಿತ್ತಲ್ಲ, ನೀನು ಏನಾರ ದುಡ್ಡು ಪಡ್ಡು ಯಾರಿಗಾನ ಜಾಸ್ತಿ ಕೊಡ್ತಾಗ ಕೂಲಿಯರಿಗೆ ಬಂದಾಗ ನಿನಗೆ ಗೊತ್ತಾಗಲ್ಲ ಅಂತ ಅಪ್ಪ ಬೈತಿರ್ಲಿಲ್ವೇ? ಅದಕ್ಕೆ ನಿನಗೇನು ಗೊತ್ತಾಗಲ್ಲ, ಸುಮ್ಮನಿರಮ್ಮ. ನಿನಗೆ ಲೆಕ್ಕ ಬರಲ್ಲ. ಆಮೇಲೆ ದುಡ್ಡೆಲ್ಲ ಸ್ಯಾನ್ಸೇನೆ ಕೊಟ್ಟು ಕಳೆದ್ರೆ ಏನು ಮಾಡ್ತೀಯಾ? ಅದಕ್ಕೇನೆ ಏನು ದುಡ್ಡಿಂದೇನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಇರು ಯಮ್ಮ. ಸುಮ್ಮನೆ ಯಾಕೆ ಮಾತಾಡ್ತೀಯ? ಮಂಜಿ ಎಲ್ಲ ನೋಡ್ಕೊಂತಾಳೆ ಅಲ್ವೇನೆ ಮಂಜಿ? ಯೋ ಲೇ ಸುಂದ್ರ, ಅಮ್ಮಗೆ ಹೇಳೋ ಮಾತೇನೋ ಇದು? ನನ್ನ ಮುಂದೆನೇ ನನಗೇನೆ ಲೆಕ್ಕ ಬರಲ್ಲ ಅಂತ ನಾ ಹೇಳ್ತಾ ಇದೆಯಲ್ಲೋ. ನಾನೇ ಯಾವಾಗಲೂ ಲೆಕ್ಕ ತಪ್ಪು ಮಾಡಿದ್ದೆ, ನಾನೇ ಯಾವಾಗಲೂ ಜಾಸ್ತಿ ದುಡ್ಡು ಕೊಟ್ಟಿದ್ದೆ ಕೂಲಿಯರಿಗೆ. ಹೇಳ ಅತ್ತೆ, ನಿಮಗೆ ಲೆಕ್ಕನೂ ಅಷ್ಟಕ್ಕಷ್ಟೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ. ನಾನೇ ಎಷ್ಟೋ ದಿನ ನೋಡಿದ್ದೀನಿ. ಅವ್ರು ಹೇಳೋದೇನು, ಮಾವನ ಅವಾಗವಾಗ ಹೇಳ್ತಾ ಇದ್ರು, ನಿಮ್ಮ ಮಾವ ನಿಮ್ಮ ಅತ್ತೆಗೆ ಅಷ್ಟು ಲೆಕ್ಕ ಬರಲ್ಲ ಕಣಮ್ಮ, ಹುಷಾರು ಅಂತ ಹೇಳೇ ಕಳ್ಸಿದ್ರು ಇಲ್ಲಿಗೆ ಬರ್ಬೇಕಾದ್ರೂ. ಅಜ್ಜಿನೂ ಹೇಳಿದ್ರು, ಆದರೆ ನಾನೇ ನಂಬಿರ್ಲಿಲ್ಲ. ನೀವೆಲ್ಲ ಚೆನ್ನಾಗಿ ನೋಡ್ಕೊಂತೀರಾ, ಮನೆ ಕೊಡಿಸ್ತೀರಾ ಅಂತ ಅನ್ಕೊಂಡಿದ್ದೆ. ಆದರೆ ಈ ಥರ ಸುಳ್ಳು ಹೇಳ್ತೀರಾ ಅಂತ ನನಗೆ ಗೊತ್ತಾಗಲಿಲ್ಲ. ಬೇಡ ಬೇಡ, ನಾನೇ ಎಲ್ಲ ವ್ಯವಹಾರ ನೋಡ್ಕೊಂತೀನಿ. ಅದು 5,000 ಎಲ್ಲಿಟ್ಟಿದ್ದೀರಾ? ಬೀರ್ನಾಗ ಇಟ್ಟಿದ್ದೀರಾ? ಬೀಗ ಎಲ್ಲಿಟ್ಟಿದ್ರೆ ಹೇಳಿ, ನಾನೇ ತಗೊಂತೀನಿ. ಬೀಗನೂ ಇಲ್ಲ, ದುಡ್ಡು ಇಲ್ಲ. ಹೋಗ್ತೀಯೋ ಇಲ್ವೋ? ಈ ಮನೆ ಯಜಮಾನಿ ನಾನು, ನೀನಲ್ಲ. ನಾನು ಹೇಳ್ದಂಗೆ ನೀನು ಕೇಳಬೇಕು ಕಣೆ. ಅತ್ತೆ, ಈಗ ನಾವು ಬೇರೆ ಆಗಿದ್ದೀವಿ. ನಾನು ನನ್ನ ಗಂಡ ಈ ಮನೆಗೆ ಬಂದಿದ್ದೀವಿ ಅಂದಮೇಲೆ, ಮದುವೆ ಆದ್ಮೇಲೂ ನಿಮ್ಮದೇ ಇದಂದ್ರೆ ಅಲ್ಲಿ ರವಿ ಮಾವ ಎಲ್ಲನ ಅವರೆಲ್ಲ ವ್ಯವಹಾರ ನೋಡ್ಕೊಂತ ಇದ್ದಾರೆ. ಅವರಂತೂ ಬುದ್ಧಿವಂತರು ನೋಡ್ಕೊಂತಾರೆ. ಇಲ್ಲಿ ನನ್ನ ಗಂಡಗೆ ಅಷ್ಟು ತಿಳುವಳಿಕೆ ಇಲ್ಲ, ನಿಮಗೆ ಗೊತ್ತೈತಿ. ಅದಕ್ಕೆ ನಾನೇ ನೋಡ್ಕೊಂತೀನಿ. ಅಲ್ವೇನ್ರಿ? ಅವರೇ ಹೇಳಿದ್ದಾರೆ. ಮಂಜಿ, ನನಗೆ ಲೆಕ್ಕ ಬರಲ್ಲ ಸರಿಯಾಗಿ, ನೀನೇ ನೋಡ್ಕೆ ಎಲ್ಲನ ದುಡ್ಡಿಂದೆಲ್ಲನ. ನನಗೇನು ಬೇಡ, ನಾನು ಹೊಲ್ದಕ್ಕೆ ಹೋಗಿ ನೀರಿಕ್ತೀನಿ, ಹೋಗೋಣ? ಸರಿ ಆಯ್ತು, ಹೋಗಿ ನೀವು. ಅತ್ತೆ ಕೈಲಿ ಬುತ್ತಿ ಕೊಟ್ಟು ಕಳಿಸ್ತೀನಿ, ನೀವೇನು ಬರಕ್ಕೆ ಹೋಗ್ಬೇಡಿ. ಇಷ್ಟೊತ್ತಿಗೆ ಕರೆಂಟ್ ಬಂದಿರುತ್ತೆ. ಹೋಗ್ರಿ, ನೋಡೋಗ್ರಿ ಯಾವ ಕಡೆಗೆ ಹೋಗ್ತದೆ ನೀರು ಅಂತ ತಿರುಗೋಗ್ರಿ. ಅತ್ತೆನೇ ಅಡುಗೆ ಮಾಡಿಬಿಟ್ಟು ಬುತ್ತಿ ಹೊತ್ಕೊಂಡು ಬರ್ತಾರೆ. ನೀವೇನು ಬರಕ್ಕೆ ಹೋಗ್ಬೇಡಿ, ಹೋಗಿ ಜಲ್ದಿ. ಸರಿ ಆಯ್ತು ಅಮ್ಮ, ಜಲ್ದಿ ತಗೊಂಬ. ತತ್ತೀನಿ ಹೋಗು. ಅತ್ತೆ ಅತ್ತೆ, ಹೋಗಿ ಅಡುಗೆ ಮಾಡಿ ಜಲ್ದಿನ ಬುತ್ತಿ ತಗೊಂಡು ಹೋಗಿವ್ರಂತೆ. ನಾನು ಸ್ವಲ್ಪ ಕಾಯೋರೇನೋ ಬರ್ತೀವಿ ಅಂತ ಹೇಳಿದ್ರಲ್ಲ, ಅವ್ರು ನೋಡ್ಕೊಂಡು ಮಾವನ ಹತ್ರ ಕರ್ಕೊಂಡು ರೇಟ್ ಮಾತಾಡ್ತೀವಿ. ನೀವು ಅಡುಗೆ ಮಾಡ್ಕೊಂಡು ಬುತ್ತಿ ತಗೊಂಡೋಗಿ ಹೊಲ್ದಾಗ ಕೊಟ್ಟು ಬರ್ರಿ. ಹೊಲ್ದಾಗ ಬೇರೆ ಒಂದಿಬ್ರು ಗಂಡಾಳು ಬಂದಿದ್ದಾರೆ, ಏನೋ ಗೊಬ್ಬರ ಹಾಕಕ್ಕೆ ಅಂತ ನಮ್ಮ ಮಾವನೇ ಹೇಳ್ಕಳಿಸಿದ್ರಂತೆ. ಅವ್ರಿಗೆ ಕೂಲಿ ನಾವೇ ಕೊಡ್ಬೇಕಂತೆ, ಊಟ ಇಕ್ಬೇಕಂತೆ. ಹಂಗೆ ಅವ್ರಿಗೂ ಊಟ ತಗೊಂಡೋಗ್ರಿ. ಯಾವುದೇ ಕಾರಣಕ್ಕೂ ನಾನಂತೂ ಅಡುಗೆ ಮಾಡಲ್ಲ, ನಾನು ಬುತ್ತಿನೂ ಹೊತ್ಕೊಂಡು ಹೋಗಲ್ಲ. ನೀನೇನೆ ನನಗೆ ಹೇಳ್ತಾ ಇದ್ಯಾ? ಮತ್ತೆ ಹೇಳ್ದಷ್ಟು ಮಾಡ್ರಿ ಅಷ್ಟೇನೆ. ನಾನು ಹೋಗಿ ಆ ಕಾಯೋರು ಏನಾದ್ರು ಬಂದಿದ್ರೆ ಮಾವನ ಹತ್ರ ಕರ್ಕೊಂಡೋಗಿ ಎಲ್ಲ ನಾ ರೇಟ್ ಮಾತಾಡ್ಕೊ ಬರ್ತೀನಿ. ದುಡ್ಡನ್ನ ಅಡ್ವಾನ್ಸ್ ಎಲ್ಲ ಇಸ್ಕೊಂಡು ಬರ್ತೀನಿ. ಬೇಗ ಅಡುಗೆ ಮಾಡಿ ಬುತ್ತಿ ತಗೊಂಡೋಗಿ. ಜಯಮ್ಮ ಹೋಗು, ಜಲ್ದಿ ಅಡುಗೆ ಮಾಡೋಗು. ಇಲ್ಲಾಂದ್ರೆ ಈ ಮನೇನು ಕಳ್ಕೊಂಡು ನೀನು ಮತ್ತೆ ಆ ಮನೆಗೆ ಹೋದ್ರೆ ನಿನಗೆ ಮರ್ಯಾದೆ ಇರಲ್ಲ. ಸುಮ್ಮನೆ ಸೊಸೆ ಮಗ ಹೇಳ್ದಂಗೆ ಕೇಳ್ಕೊಂಡು ಅಡುಗೆ ಮಾಡ್ಕೊಂಡು ಮುಸೆ ತೊಳ್ಕೊಂಡಿರು. ಅಷ್ಟೇ ನಿನ್ನ ಪಾಲಿಗಿರೋದು ಅಂತ ತಿಳ್ಕೊಂಬಿಡು. ನೀನು ಯಾವತ್ತೂ ಯಜಮಾನಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತಿದ್ರು ನೀನು ಮನೆ ಕೆಲಸ ಮಾಡ್ಕೊಂಡಿರೋಳೇನೆ ನೀನು. ಏನ್ ನನ್ನ ನೆಲ್ದ ಕುಕ್ಕ ಅಂತ ಹೇಳ್ತೀಯಾ? ಈಗ ನೋಡು ನಿನಗೆ ಎಂತ ಪರಿಸ್ಥಿತಿ ಬಂತು. ಹೋಗು ಜಲ್ದಿ ಅಡುಗೆ ಮಾಡು. ಪಾಪ ಕೂಲಿಯರ್ ಬೇರೆ ಬಂದೇವ್ರಂತೆ. ಮುತ್ಕಿ, ನನ್ನ ತನ್ನೋ ನನಗೆ ನೀನು ಬೇರೆನೆ ಇಲ್ಲಿ ಬಂದು ತಲೆ ತಿಂತೀಯ? ಹೋಗಿ ಆಚೆಗೆ. ಆಯ್ತು, ಹೋಗ್ತೀನಿ ಬಿಡು. ಜಾಸ್ತಿನ ಅಲ್ಲಿ ಕಡಿಬೇಡ, ಅಲ್ಗಿಲ್ ಮುರಿದೋದವ ಆಮೇಲೆ ಚಿಚ್ಚಿ ತಿಂಬಾಕೆ ಅಲ್ಲಿಲ್ದಂಗೆ ಆಗ್ತವೆ. ಹೋಗು. ಎಲ್ಲ ಮಂಜಿ, ನನ್ನೇನೆ ಅಡುಗೆ ಮಾಡ್ಕೊಂಡು ಬುತ್ತಿ ತಗೊಂಡೋಗು ಅಂತ ಹೇಳ್ತೀನಿ. ನಾನೇ ತಗೊಂಡೋಗೋಣ? ತಗೊಂಡೋಗು ಬೇಕು ಅಂದ್ರೆ. ನಿಂತಾನೆ ಹೊಲ, ನಿಂತಾನೆ ದುಡ್ಡು ಬೇಕಾಗಿರೋದು. ನನ್ನ ಗಂಡ ಎಲ್ಲ ಸತ್ಯನೂ ಹೇಳ್ಬಿಟ್ಟು ಸರಿಯಾಗಿ ತಗ್ಲಾಕ್ಬಿಟ್ನಲ್ಲ. ಥೂ, ಹಾಳಾಗೋಗ್ಲಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.